ಬುರುಡೆ ಗ್ಯಾಂಗು ದಿಲ್ಲಿಗೆ ಹೋಗಿದೆ, ಬುರುಡೆ ತೊಗೊಂಡು ಹೋಗಿದಾರಂತೆ, ತೋರ್ಸಕ್ಕೆ ಟ್ರೈ ಮಾಡ್ತಾರಂತೆ ಕೋರ್ಟಲ್ಲಿ. ಯಾವ ಬುರುಡೆ? ಯಾವುದೋ ಬುರುಡೆ. ಯಾರದ್ದು ಅದೇ ಮೊನ್ನೆ ಸಿಗಾಕೊಂಡಿದ್ದು. ಯಾರದ್ದೋ ಬುರುಡೆ, ಯಾರ್ದು ಎತ್ಕೊಂಬಂದು ಇದೇ ಬುರುಡೆ ಅಂತ, ಅದೇ ಮರ್ಡರ್ಡು ಅಂತ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಷ್ಟು ಧೈರ್ಯ ಇರಬೇಕು ಈ ಗ್ಯಾಂಗ್ಗೆ. ಆದ್ಮೇಲೆ ಏನು ಮಾಡ್ತಾರೆ ಈ ಬುರುಡೆ ಗ್ಯಾಂಗು? ಏನೂ ಆಗಿಲ್ಲ ಅನ್ನೋ ತರ ಬರ್ತಾರೆ ವಾಪಸ್ಸು ಬೆಂಗಳೂರಿಗೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನೇರವಾಗಿ ಬೆಳ್ತಂಗಡಿಗೆ ಹೋಗ್ತಾರೆ. ಆ ಕಚಡ ಅವನು ಚಿನ್ನಯ್ಯ ಅಂತ ಇದಾನಲ್ಲ, ಅವನಪ್ಪ ಯೂಸ್ಲೆಸ್ ಫೆಲೋ. ಅವನ ಮೂಲಕ ಹೋಗಿ SP ಗೆ ಒಂದು ದೂರು ಕೊಡಿಸ್ತಾರೆ. ಅದಾದ ಮೇಲೆ ಜುಲೈನಲ್ಲಿ, ಇದು ಮೇನಲ್ಲಿ ಆಗಿದೆ, ಏಪ್ರಿಲ್ ಮೇ, ಜೂನ್ ಬಿಟ್ಟು ಜುಲೈನಲ್ಲಿ ಹೋಗಿ ಬೆಳ್ತಂಗಡಿ ಕೋರ್ಟಲ್ಲಿ ಒಂದು ಅರ್ಜಿ ಹಾಕೋತಾರೆ. ಸುಪ್ರೀಂ ಕೋರ್ಟಲ್ಲಿ ಹೋಗಿದ್ದು, PIL ಅಲ್ಲಿ ಹೇಳಿದ್ದು, PIL ನಲ್ಲಿ ಏನೇನು ಹೇಳಿದ್ದಾರೆ ಜಡ್ಜ್ಮೆಂಟ್ ಯಾರು ಇದಕ್ಕೂ ನಮ್ಗೇನು ಗೊತ್ತೇ ಇಲ್ಲ, ನನ್ನ ಡ್ರಾಮಾ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳು ಪೌಡರ್ ಹಾಕೊಂಡು ಕಾಚಡ ಕಂತ್ರಿಗಳು ಗೋಡೆಗೆ ಜಡ್ಜ್ ಬಿಡಬೇಕು ಹಿಡ್ಕೊಂಡು ಒಬ್ಬೊಬ್ಬನಿಗೂ ಮಾಡ್ತಿರೋ ಕೆಲಸಕ್ಕೆ ಕಚಡಾಗೆ. ಆಯಿತು, ಹೋಗ್ತಾರೆ. ಹೋಗ್ಬಿಟ್ಟು ಪೊಲೀಸ್ನವ್ರಿಗೂ ಗೊತ್ತಿಲ್ಲ ಯಾರಿಗ, ಪಾಪ ಬೆಳ್ತಂಗಡಿ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಏನು ಗೊತ್ತಾಗಬೇಕು ಅವ್ರಿಗೆ? ಇವ್ರಿಗೆ ಹೇಳಿದ್ರೆ ಅದು ಗೊತ್ತಾಗಬೇಕಾಗಿತ್ತು. ಎಲ್ಲರಿಗೂ ಮಕ್ಮಲ್ ಟೋಪಿ ಹಾಕಿ ಆ ನ್ಯಾಯಾಲಯದಲ್ಲಿ ಅದರ ಯಾವುದೋ 163ನಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಒಂದು ಪರ್ಮಿಷನ್ ತಗೊಂಡು ಇದು ಮಾಡಿಬಿಟ್ಟು ಅದರ ಮೂಲಕ ಅದೇ ಆದೇಶ ಪರಮ ಪವಿತ್ರ ಎಂಬಂತೆ ತಗೊಂಬಂದು ರಾಜ್ಯ ಸರ್ಕಾರದ ಮುಂದೆ ಸಿದ್ದರಾಮಯ್ಯನವರು ಎಂಬಂತಹ ಹಾಫ್ ಲೆಫ್ಟಿಸ್ಟನ್ನು ದಾರಿ ತಪ್ಪಿಸಿ, ಸಿದ್ದರಾಮಯ್ಯ ಫುಲ್ ಲೆಫ್ಟಿಸ್ಟ್ ಅಲ್ವಲ್ಲ, ಹಾಫ್ ಲೆಫ್ಟಿಸ್ಟು, ಹಾಫ್ ಕಾಂಗ್ರೆಸ್ಸು ಹಾಫ್ ಲೆಫ್ಟಿಸ್ಟು, ಬಂದು ಕಿವಿ ಊದಿದ್ರು, ಕಚ್ಚಿದ್ರು ಕಿವಿನ ಯಾರೋ 4 ಜನ. ಈ ಸಾಯಬ್ಬ ಕೇಳಿಸ್ಕೊಂಡ್ರು ಕೂತ್ಕೊಂಡು. SIT ಮಾಡಿಟ್ರು ತಂದು ಇವತ್ತು ಈ ಲೆವೆಲ್ಗೆ ಇಟ್ರು. ಇದಕ್ಕೆ ಯಾರು ಜವಾಬ್ದಾರಿ? ಸಿದ್ದರಾಮಯ್ಯನೇ ಜವಾಬ್ದಾರಿ ಇದಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವರೇ ಜವಾಬ್ದಾರಿ. ಯಾಕೆ ಇಲ್ಲಿವರೆಗೆ ಒಬ್ಬನ್ನೂ ಸುಪ್ರೀಂ ಕೋರ್ಟ್ ದಗಾ ಕೊರ್ತನ ಮಾಡಿ ಬಂದು ಇಲ್ಲಿ ಬಂದು ಮಾಡಿರೋನ್ ಮೇಲೆ ಕ್ರಮ ತಗೊಂಡಿಲ್ಲ. ಇನ್ನು ದಿಂಬರಂಗ ಅಂತ ಓಡಾಡ್ತಿದ್ದಾರೆ, ದಿನಕ್ಕೊಂದು ವಿಡಿಯೋ ಹಾಕ್ತಾ ಇದ್ದಾರೆ. ಮಿಸ್ಟರ್ ಚೀಫ್ ಮಿನಿಸ್ಟರ್, ಆರ್ ಯು ವಾಚಿಂಗ್ ಆರ್ ವಾಟ್? ನಿಮ್ಮ ಹೋಮ್ ಮಿನಿಸ್ಟರು ತಾಂತ್ರಿಕವಾಗಿ ದಿನಕ್ಕೊಂದು ತನಿಖೆ ಪ್ರಕಾರ ಮಾಡ್ತಾರೆ. ಅದು ಕಾನೂನು ಪ್ರಕಾರ ನಡೆಯುತ್ತೆ. ಅದು ಬಂದ ಮೇಲೆ ನೋಡ್ತೀವಿ ನಾವು. ಈ ರೋಬೋಟ್, AI ರೋಬೋಟ್ ಮಾತಾಡ್ತಾ ಇದ್ದಾರೆ ನಿಮ್ಮ ಹೋಮ್ ಮಿನಿಸ್ಟರು. ಚೀಫ್ ಮಿನಿಸ್ಟರ್ ನನಗೇನು ಗೊತ್ತಿಲ್ಲ ಅನ್ನೋ ಟೈಪ್ ಕೂತಿದ್ದೀರಿ. ದಿಮ್ರಂಗ ಅಂತ ಓಡಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಯಾಮಾರ್ಸ್ ಬಂದು ಲೋಕಲ್ ಕೋರ್ಟ್ ಇಲ್ಲ, ಲೋಕಲ್ ಬೆಳ್ತಂಗಡಿ ಕೋರ್ಟಿನ ಮಾನ್ಯ ನ್ಯಾಯಾಧೀಶರೇ ಈಗ ನನ್ನ ಮುಂದೆ ಇದನ್ನ ಹೇಳದೆ ಹೆಂಗೆ ಬಂದ್ರಿ ನೀವು ಅಂತ ಅವರೇ ಏನಾದ್ರು ಕ್ರಮ ತಗೋಬೇಕು. ಅದಿಲ್ಲ ಅಂತಂದ್ರೆ ಯಾರಾದರೂ ಇನ್ನೊಂದು ರೂಪದಲ್ಲಿ ಹೇಗಾದರೂ ಸುಪ್ರೀಂ ಕೋರ್ಟ್ನ ಅದೇ ಜಡ್ಜ್ಗಳ ಮುಂದಕ್ಕೆ ಹೋಗಿ ನಿಮ್ಮ ಆರ್ಡರ್ನ ಹೀಗೆ ಪಕ್ಕಕ್ಕಿಟ್ಟು ಇಂತಹ ಹಿಂಸೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಕರ್ನಾಟಕದಲ್ಲಿ ಅಂತ ಹೇಳಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಡೈರೆಕ್ಷನ್ ಇಶ್ಯೂ ಮಾಡಿ ಅಂತ, ಅವ್ರ ಮೇಲೆ ಕೇಸ್ ತಗೊಳ್ಳಿ ಅಂತ ಹೇಳಕ್ಕಲ್ಲ, ಅಲ್ಲಿ ಇಶ್ಯೂ ಮಾಡ್ಬೇಕು ನೀವು. ಬೇಕಾದ್ರೆ ನಿಮ್ಮ ಕೋರ್ಟ್ಗೆ ಹಾಕಿರೋ ಸವಾಲು ಧಿಕ್ಕಾರ ಇದು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು ಅಷ್ಟೇ.